ಆತ್ಮೀಯರೇ, ಕೂಲಿ ಮಾಡಿ IAS ಅಧಿಕಾರಿ ಆದ ಒಬ್ಬ ವ್ಯಕ್ತಿಯ ಕಥೆ. ಅಜಯ್ ಬಡ ಕುಟುಂಬವೊಂದರಲ್ಲಿ ಜನಿಸಿದರು. ಅವರ ತಂದೆ ದಿನಗೂಲಿ ಕಾರ್ಮಿಕರು ಮತ್ತು ತಾಯಿ ಗೃಹಿಣಿ. ಕುಟುಂಬದಲ್ಲಿ 4 ಜನ ಒಡ ಹುಟ್ಟಿದವರು ಇದ್ದರೂ ಆದಾಯವು ತುಂಬ ಕಡಿಮೆಯಾಗಿತ್ತು. ಕೆಲವೊಮ್ಮೆ ದಿನಕ್ಕೆ 2 ಊಟಗಳನ್ನು ವ್ಯವಸ್ಥೆ ಮಾಡುವುದು ಕಷ್ಟಕರವಾಯಿತು. ಅಜಯ್ ಮೊದಲಿನಿಂದಲೂ ಅಧ್ಯಯನದಲ್ಲಿ ಬುದ್ಧಿವಂತನಾಗಿದ್ದನು. ಸಮಯ ಸಿಕ್ಕಾಗಲೆಲ್ಲ ಅವನು ಪುಸ್ತಕಗಳಲ್ಲಿ ಮುಳುಗಿರುತ್ತಿದ್ದನು. ಆದರೆ ಮನೆಯ ಆರ್ಥಿಕ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಶಾಲೆಗೆ ಹೋಗಲು ಅವನಿಗೆ ಪಾದರಕ್ಷೆಗಳು ಸಹ ಇರಲಿಲ್ಲ. ಅಧಿಕಾರಿಯಾಗಬೇಕೆಂಬುದು ಅವನ ಕನಸಾಗಿತ್ತು. ಆದರೆ ಪರಿಸ್ಥಿತಿಗಳು ಅವನಿಗೆ ವಿರುದ್ಧವಾಗಿದ್ದವು. ಅಜಯ್ 10ನೇ ತರಗತಿಯನ್ನು ತಲುಪಿದಾಗ ಅವನ ತಂದೆ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಮನೆಯ ಖರ್ಚುಗಳನ್ನು ನಿಭಾಯಿಸುವುದು ಮತ್ತು ಅಧ್ಯಯನವನ್ನು ಮುಂದುವರಿಸುವುದು ಕಷ್ಟಕರವಾಯಿತು. ನಂತರ ಅಜಯ್ ರೈಲ್ವೆ ನಿಲ್ದಾಣದಲ್ಲಿ ಪೋರ್ಟರ್ ಆಗಿ ಕೆಲಸ ಮಾಡುತ್ತೇನೆ ಮತ್ತು ತನ್ನ ಅಧ್ಯಯನವನ್ನು ಸ್ವಂತವಾಗಿ ಪೂರ್ಣಗೊಳಿಸುತ್ತೇನೆ ಎಂದು ಕಠಿಣ ನಿರ್ಧಾರ ತೆಗೆದುಕೊಂಡನು. ಅಜಯ್ ತನ್ನ ಹಳ್ಳಿಯ ಬಳಿಯ ರೈಲ್ವೆ ನಿಲ್ದಾಣದಲ್ಲಿ ಪೋರ್ಟರ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಪ್ರಯಾಣಿಕರ ಭಾರವಾದ ಸಾಮಾನುಗಳನ್ನು ಎತ್ತುವುದು, ರೈಲು ವಿಭಾಗಗಳಲ್ಲಿ ಸಾಮಾನುಗಳನ್ನು ಲೋಡ್ ಮಾಡುವುದು ಮತ್ತು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡುವುದು ಅವನ ದೈನಂದಿನ ಕೆಲಸವಾಯಿತು. ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ವಿಷಯ ನಡೆಯುತ್ತಿತ್ತು: ಈ ಕೆಲಸ ನನ್ನ ಅಗತ್ಯ, ಆದರೆ ನನ್ನ ಗಮ್ಯಸ್ಥಾನವಲ್ಲ. ಅವನು ಹಗಲಿಡೀ ಕಷ್ಟಪಟ್ಟು ದುಡಿದು ರಾತ್ರಿ ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ. ದುಬಾರಿ ಪುಸ್ತಕಗಳನ್ನು ಖರೀದಿಸಲು ಅವನ ಬಳಿ ಹಣವಿರಲಿಲ್ಲ. ಆದ್ದರಿಂದ ಅವನು ಹಳೆಯ ಪುಸ್ತಕಗಳನ್ನು ಸಂಗ್ರಹಿಸಿ ಗ್ರಂಥಾಲಯದಿಂದ ಟಿಪ್ಪಣಿಗಳನ್ನು ಬರೆಯುವ ಮೂಲಕ ಓದುತ್ತಿದ್ದನು. ಜನರು ಅವನನ್ನು ಗೇಲಿ ಮಾಡುತ್ತಿದ್ದರು. ಕೂಲಿ ಹುಡುಗ ಅಧಿಕಾರಿಯಾಗುವ ಕನಸು ಕಾಣುವುದು ಅಸಾಧ್ಯ. ಆದರೆ ಅಜಯ್ ಯಾರ ಮಾತುಗಳನ್ನು ನಂಬಲಿಲ್ಲ. ಅವನು ಅವುಗಳತ್ತ ಗಮನಹರಿಸಲಿಲ್ಲ. ಅವನ ಬಳಿ ಕೇವಲ 2 ಆಯ್ಕೆಗಳಿದ್ದವು: ಸಂದರ್ಭಗಳಿಂದ ಸೋಲನ್ನು ಒಪ್ಪಿಕೊಳ್ಳುವುದು ಅಥವಾ ತನ್ನ ಕಠಿಣ ಪರಿಶ್ರಮದಿಂದ ಅದೃಷ್ಟವನ್ನು ಬದಲಾಯಿಸುವುದು. ಅವನು 2ನೇ ಆಯ್ಕೆಯನ್ನು ಆರಿಸಿಕೊಂಡನು. ಒಂದು ದಿನ ಒಬ್ಬ IAS ಅಧಿಕಾರಿ ರೈಲ್ವೆ ನಿಲ್ದಾಣಕ್ಕೆ ಬಂದನು. ಅಜಯ್ ತನ್ನ ಬಿಡುವಿನ ವೇಳೆಯಲ್ಲಿ ಕುಳಿತು ಪುಸ್ತಕ ಓದುತ್ತಿರುವುದನ್ನು ಅವನು ನೋಡಿದನು. ನೀನು ಯಾಕೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀಯಾ ಎಂದು ಅವರು ಅಜಯ್ನನ್ನು ಕೇಳಿದರು. ಅಜಯ್ ತಲೆ ಎತ್ತಿ, ಸರ್, ನಾನು ಕೂಡ ಒಂದು ದಿನ ನಿಮ್ಮಂತೆ ಅಧಿಕಾರಿಯಾಗಲು ಬಯಸುತ್ತೇನೆ ಎಂದು ಉತ್ತರಿಸಿದನು. ಇದನ್ನು ಕೇಳಿ ಅಧಿಕಾರಿ ಪ್ರಭಾವಿತನಾಗಿ ಅಜಯ್ಗೆ ಪ್ರೋತ್ಸಾಹಿಸಿದನು. ನೀನು ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಿ. ಬಡತನವು ನಿನ್ನ ಗಮ್ಯಸ್ಥಾನದ ದಾರಿಯಲ್ಲಿ ಎಂದಿಗೂ ಅಡ್ಡಿಯಾಗುವುದಿಲ್ಲ. ಆ ದಿನದಿಂದ ಅಜಯ್ ಮನಸ್ಸಿನಲ್ಲಿ ಹೊಸ ಶಕ್ತಿ ಬಂದಿತು. ತಾನು IAS ಅಧಿಕಾರಿಯಾಗಲು ನಿರ್ಧರಿಸಿದನು ಮತ್ತು ತನ್ನ ಅಧ್ಯಯನವನ್ನು ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸಿದನು. IAS ಅಧಿಕಾರಿಯಾಗಲು ಭಾರತದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದೆಂದು ಪರಿಗಣಿಸಲಾದ UPSC ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು. ಆದರೆ ಅಜಯ್ ಬಳಿ ತರಬೇತಿ ನೀಡಲು ಅಥವಾ ದುಬಾರಿ ಪುಸ್ತಕಗಳನ್ನು ಖರೀದಿಸಲು ಹಣವಿರಲಿಲ್ಲ. ಅವನು ಹಳೆಯ ಪುಸ್ತಕಗಳು ಮತ್ತು ಆನ್ಲೈನ್ ಉಚಿತ ಸಂಪನ್ಮೂಲಗಳಿಂದ ಅಧ್ಯಯನ ಮಾಡಿದನು. ಅವನ ದೈನಂದಿನ ದಿನಚರಿ ಹೀಗಿತ್ತು: ಬೆಳಿಗ್ಗೆ 4 ಗಂಟೆಗೆ ಎದ್ದು ಬೆಳಿಗ್ಗೆ 6 ಗಂಟೆಯವರೆಗೆ ಓದುವುದು. ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2ರವರೆಗೆ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಮಿಕನಾಗಿ ಕೆಲಸ. ಮಧ್ಯಾಹ್ನ 2ರಿಂದ ಸಂಜೆ 6ರವರೆಗೆ ಮತ್ತೆ ಅಧ್ಯಯನ. ಸಂಜೆ 6ರಿಂದ ರಾತ್ರಿ 9ರವರೆಗೆ ಕೆಲಸ ಮಾಡಿ ನಂತರ ರಾತ್ರಿ ಅಧ್ಯಯನ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅನೇಕ ಬಾರಿ ಹಸಿವಿನಿಂದ ಮಲಗಬೇಕಾಗಿತ್ತು. ಆದರೆ ಅವನು ಬಿಟ್ಟುಕೊಡಲಿಲ್ಲ. ಅಜಯ್ ಮೊದಲ ಬಾರಿಗೆ UPSC ಪರೀಕ್ಷೆ ಬರೆದಾಗ ಅನುತ್ತೀರ್ಣನಾದ. ಅದು ಅವನಿಗೆ ದೊಡ್ಡ ಆಘಾತವಾಗಿತ್ತು. ಹಲವು ಬಾರಿ ಈ ಕನಸನ್ನು ಬಿಟ್ಟು ಬಿಡಬೇಕೆಂದು ಅವನಿಗೆ ಅನಿಸಿತು. ಆದರೆ ಪುನಃ ಕೂಲಿ ಕೆಲಸವನ್ನೇ ಮಾಡಬೇಕಾದೀತು ಎಂದು ಮತ್ತೆ ಪರೀಕ್ಷೆಗೆ ತಯಾರಿ ನಡೆಸಿದನು. ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು. ಅವನು ತನ್ನ ದೌರ್ಬಲ್ಯಗಳನ್ನು ಗಮನಿಸಿದನು ಮತ್ತು ಮತ್ತೆ ತಯಾರಿ ಪ್ರಾರಂಭಿಸಿದನು. ಈ ಬಾರಿ ಅವನು ಪ್ರತಿ ತಪ್ಪು ಉತ್ತರವನ್ನು ವಿಶ್ಲೇಷಿಸಿದನು, ಹೆಚ್ಚು ಅಭ್ಯಾಸ ಮಾಡಿದನು ಮತ್ತು ಮೊದಲಿಗಿಂತ ಹೆಚ್ಚು ಶ್ರಮಿಸಿದನು. 2ನೇ ಪ್ರಯತ್ನದಲ್ಲಿ ಅಜಯ್ ಪೂರ್ಣ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿಂದ ಪರೀಕ್ಷೆಯನ್ನು ನೀಡಿದನು. ಫಲಿತಾಂಶ ಬಂದಾಗ ಅವನು UPSC ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದನು. ಅವನು ಒಂದು ಕಾಲದಲ್ಲಿ ಕೂಲಿಯಾಗಿ ಕೆಲಸ ಮಾಡುತ್ತಿದ್ದ ರೈಲ್ವೆ ನಿಲ್ದಾಣದ ಜನರು ಈಗ ಅವನ ಯಶಸ್ಸಿನ ಬಗ್ಗೆ ಚರ್ಚಿಸುತ್ತಿದ್ದರು. IAS ಅಧಿಕಾರಿಯಾಗುವ ಮೂಲಕ ಇತಿಹಾಸ ಸೃಷ್ಟಿಸಿದ ತನ್ನ ಹಳ್ಳಿಯಿಂದ ಮೊದಲ ಹುಡುಗ ಅವನು. ಈಗ ಅವನು ಅಜಯ್ ವರ್ಮಾ IAS
ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದ ಹೆಸರು. IAS ಆದ ನಂತರ ಅಜಯ್ ತನ್ನಂತಹ ಬಡ ಮಕ್ಕಳಿಗೆ ಸಹಾಯ ಮಾಡಲು ನಿರ್ಧರಿಸಿದನು. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವ ತನ್ನ ಗ್ರಾಮದಲ್ಲಿ ಶಿಕ್ಷಣ ಕೇಂದ್ರವನ್ನು ತೆರೆದನು. ಅವನ ಮೊದಲ ಬಾರಿಗೆ ತನ್ನ ಹಳ್ಳಿಗೆ ಹಿಂತಿರುಗಿದಾಗ ಇಡೀ ಗ್ರಾಮವು ಅವನನ್ನು ಸ್ವಾಗತಿಸಲು ನಿಂತಿತ್ತು. ಒಮ್ಮೆ ಅವನನ್ನು ಕೆಣಕಿದ್ದವರು ಈಗ ಹೆಮ್ಮೆಯಿಂದೇ ಅವನ ಹೋರಾಟದ ಕಥೆಯನ್ನು ಹೇಳುತ್ತಿದ್ದರು. ನಾನು ಕೂಲಿಯಾಗಿ IAS ಆಗಲು ಸಾಧ್ಯವಾದರೆ ಯಾರಾದರೂ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು. ಬೇಕಾಗಿರುವುದು ಕಠಿಣ ಪರಿಶ್ರಮ ಮತ್ತು ತಾಳ್ಮೆ ಎಂದು ಅವರು ಹೇಳಿದರು. ಧೈರ್ಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅಜಯ್ ವರ್ಮಾ ಅವರ ಈ ಕಥೆ ಸಂದರ್ಭಗಳ ಮುಂದೆ ಎಂದಿಗೂ ಬಿಟ್ಟುಕೊಡಬಾರದು ಎಂದು ನಮಗೆ ಕಲಿಸುತ್ತದೆ. ಗುರಿ ದೊಡ್ಡದಾಗಿದ್ದರೆ ಕಠಿಣ ಪರಿಶ್ರಮವನ್ನು ಸಮಾನವಾಗಿ ಮಾಡಬೇಕು. ಉದ್ದೇಶ ಬಲವಾಗಿದ್ದರೆ ಬಡತನವು ಯಶಸ್ಸಿನ ಹಾದಿಯಲ್ಲಿ ಅಡ್ಡಿಯಾಗಲು ಸಾಧ್ಯವಿಲ್ಲ. ಪ್ರತಿಯೊಂದು ಕನಸನ್ನು ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ನನಸಾಗಿಸಬಹುದು. ಕೂಲಿ ಹುಡುಗ IAS ಆಗಲು ಸಾಧ್ಯವಾದರೆ ನೀವು ನಿಮ್ಮ ಕನಸುಗಳನ್ನು ಸಹ ನನಸಾಗಿಸಬಹುದು. ನೀವು ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕು. ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಇಂಥದ್ದೇ ಸ್ಫೂರ್ತಿದಾಯಕ ಕಥೆಯೊಂದಿಗೆ ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.